ಕಳಪೆ ಆಹಾರ ವಿರುದ್ಧ ಆಹಾರ ಇಲಾಖೆ ಸಮರ ಸಾರಿದೆ. ಆರೋಗ್ಯಕ್ಕೆ ಮಾರಕವಾಗಿರುವಂತಹ ಆಹಾರಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ಅವೆಲ್ಲವನ್ನು ಕೂಡ ಬ್ಯಾನ್ ಮಾಡಿದೆ. ಇದೀಗ ವಾಟರ್ ಬಾಟಲ್ ಡೇಂಜರ್ ಅನ್ನೋದು ಬಯಲಾಗಿದೆ. ಈ ಬಗ್ಗೆ ಖುದ್ದು ಆರೋಗ್ಯ ಸಚಿವರೇ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ರಾಜ್ಯದ ಜನರೇ ಆರೋಗ್ಯದ ಬಗ್ಗೆ ಇರಲಿ ಎಚ್ಚರ. ಬಾಟಲ್ ನೀರು ಕುಡಿಯೋ ಮುನ್ನ ಹುಷಾರ್. ಮೈ ಮರೆತು ಬಾಟಲ್ ನೀರು ಕುಡಿದ್ರೆ ಗಂಡಾಂತರ. ನೀರು ಜೀವಕ್ಕೆ ಅತ್ಯಮೂಲ್ಯವಾದದ್ದು. ಪ್ರತಿಯೊಂದು ಜೀವ ಸಂಕುಲಕ್ಕೆ ಜೀವಜಲ. ಇಂಥ ನೀರಿನ ವಿಚಾರವಾಗಿ ಆಘಾತಕಾರಿ ಸುದ್ದಿ ಬಯಲಾಗಿದೆ. ಅಂಗಡಿಗಳಲ್ಲಿ ಸಿಗುವ ಒಂದಿಷ್ಟು ವಾಟರ್ ಬಾಟಲ್ಗಳಲ್ಲಿನ ನೀರು ಕುಡಿಯೋಕೆ ಅನ್ಸೇಫ್ ಅಂತ ಆರೋಗ್ಯ ಇಲಾಖೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದೆ. ನಕಲಿ ಕಂಪನಿಗಳ ವಾಟರ್ ಬಾಟಲ್ನಲ್ಲಿ ರಾಸಾಯನಿಕ ಇರೋದು ಪತ್ತೆಯಾಗಿದ್ದು ಜನರಿಗೆ ಎಚ್ಚರಿಕೆಯ ಸಂದೇಶ ನೀಡಿದೆ. ಕುಡಿಯುವ ನೀರಿನ ಬಾಟಲ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಬಿಗ್ ಆಪರೇಷನ್ ಮಾಡಿದೆ. ಫೆಬ್ರವರಿಯಲ್ಲೇ ಅಧಿಕಾರಿಗಳು ಸುರಕ್ಷತೆ ತಪಾಸಣೆಗೆ ಮುಂದಾಗಿದ್ದಾರೆ. ಸರಿಸುಮಾರು 296 ಮಾದರಿಗಳನ್ನ ಸಂಗ್ರಹ ಮಾಡಿದ್ದು ಅದರಲ್ಲಿ 255 ಮಾದರಿಗಳ ತಪಾಸಣೆ ಮುಕ್ತಾಯವಾಗಿದೆ. ಇದರಲ್ಲೇ ಕೇವಲ 75 ಮಾದರಿ ಸುರಕ್ಷಿತ ಅಂತ ಬಂದಿದ್ದು 95 ಮಾದರಿ ಅಸುರಕ್ಷಿತ ಅಂದ್ರೆ ಕುಡಿಯೋಕೆ ಯೋಗ್ಯವಲ್ಲ ಅಂತ ಬಂದಿದೆಯಂತೆ. 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ ಅಂದರೆ ಅನ್ಸೇಫ್, ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಅದು ಯಾವ ಥರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದ್ರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೀಗೆ ಹೇಳ್ತಿದ್ದರ ನಡುವೆ ಆರೋಗ್ಯ ಇಲಾಖೆ ಪ್ರಾಥಮಿಕ ತಪಾಸಣೆಯ ವರದಿ ನೀಡಿದೆ. ಆ ವರದಿಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬ್ರ್ಯಾಂಡ್ ನೀರು ಅಸುರಕ್ಷಿತ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ತುಮಕೂರಿನಲ್ಲಿಯೇ 3 ನೀರಿನ ಬ್ರ್ಯಾಂಡ್ ಬಾಟಲ್ಗಳು ಅಸುರಕ್ಷಿತ ಅಂತ ವರದಿಯಲ್ಲಿದೆ. ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ, ಸಿಗ್ನೇಚರ್ ಅಸುರಕ್ಷಿತ ಅಂತ ಇಲಾಖೆ ತಿಳಿಸಿದೆ. ಮಂಡ್ಯದಲ್ಲಿ ಅಪೋಲೋ ಆಕ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಯಿ, ಹಾವೇರಿಯಲ್ಲಿ ಐಸ್ ಬ್ಲೂ ಹಾಗೆ ಸ್ವಸ್ತ್ ಅಸುರಕ್ಷಿತವಾಗಿದೆ. ಮೈಸೂರು ನಗರದಲ್ಲಿ ಜೆನ್ಯೂನ್ ಆಕ್ವಾ, ವಿಜಯಪುರದಲ್ಲಿ ಲೋಹಿಶಾ, ರಾಯಚೂರಿನಲ್ಲಿ ರಾಯಲ್ 9, ಚಿತ್ರದುರ್ಗದಲ್ಲಿ ಎಸ್ಎಸ್, ಶಿವಮೊಗ್ಗದಲ್ಲಿ ಡಿಯೋಡ್ರಾಪ್ಸ್, ಕೊಡಗಿನಲ್ಲಿ ಆಕ್ವಾ, ಬಾಗಲಕೋಟೆಯಲ್ಲಿ ಆಕ್ವಾ ಸಾಗರ್, ಬೆಳಗಾವಿಯಲ್ಲಿ ಸ್ಪೈರಲ್ ಆಕ್ವಾ ಅಸುರಕ್ಷಿತ ವಾಟರ್ ಬಾಟಲ್ ಅಂತ ಆಹಾರ ಇಲಾಖೆ ವರದಿಯಲ್ಲಿ ಉಲ್ಲೇಖಿಸಿದೆ. ಆಹಾರ ಇಲಾಖೆ ಆತಂಕಕಾರಿ ವರದಿ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಟಿವಿ9 ಬೆಂಗಳೂರಿನಲ್ಲಿ ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾಯಿತು. ವರದಿಯ ವಿಷಯ ಕೇಳಿದ ಜನರು ಕೂಡ ನಾವು ಇನ್ಮುಂದೆ ಎಚ್ಚರವಾಗಿರ್ತೇವೆ ಅಂತಿದ್ದಾರೆ. ಆರೋಗ್ಯ ಇಲಾಖೆ ಸಂಸ್ಕರಿಸಿ ಅದನ್ನ ಶೋಧನೆ ಮಾಡಿ ಸರ್ಟಿಫಿಕೇಟ್ ಕೊಟ್ಟರೆ ನಾವು ತಗೊಳ್ಬೇಕು. ಆ ಸರ್ಟಿಫಿಕೇಟ್ ಅವನು ಲೇಬಲ್ ಹಾಕ್ಬೇಕಲ್ಲಿ ಪರ್ಮಿಷನ್ದು. ಇಲ್ಲದೆ ಇದನ್ನು ನಾವು ತಗೊಂಡಾಗ ಅವನು ಅಲ್ಲಿ 100ಕ್ಕೆ ಇಲ್ಲಿ 99 ಭಾಗ ಕಳಪೆನೆ. ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಆಮೇಲೆ ಪ್ರತಿ ಶಾಪ್ಗಳಿಗೂ ಹೋಗಿ ಒಂದೊಂದ್ಸಲ ವಿಸಿಟ್ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಜನಗಳಿಗೆ ಉತ್ತಮ ಆರೋಗ್ಯ ಆಗೋ ಥರ ಇದು ಮಾಡ್ಬೇಕು ಸರ್. ಬಾಯಾರಿಕೆ ಅಂತ ಸಿಕ್ಕ ವಾಟರ್ ಬಾಟಲ್ ಖರೀದಿ ಮಾಡಿ ನೀರು ಕುಡಿಯೋರು ಇನ್ಮುಂದೆ ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅನಿಲ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಇನ್ನು ನೀರಿನ ಬಾಟಲ್ ಮಾತ್ರ ಅಲ್ಲ, ತುಪ್ಪ, ಪನೀರ್, ಕೋವಾ ಕೂಡ ಡೇಂಜರ್ ಆಗಿವೆ. ಇಲಾಖಾ ಅಧಿಕಾರಿಗಳು ಎಲ್ಲಾ ಮಾದರಿಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದು ಒಂದಿಷ್ಟು ವರದಿಗಾಗಿ ಕಾಯ್ತಿದ್ದಾರೆ. ಇನ್ನು ಐಸ್ ಕ್ರೀಮ್ ಘಟಕಗಳಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದ್ದಾರೆ.
ನೀರಿನ ಬಾಟಲ್ಗಳ ಮೇಲೆ ಆರೋಗ್ಯ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿಲ್ಲ. ಬದಲಾಗಿ ತುಪ್ಪ, ಪನ್ನೀರ್, ಖಾರ ಮಿಕ್ಸರ್ ಬಗ್ಗೆ ಆತಂಕಕಾರಿ ವರದಿ ನೀಡಿದೆ. ಪ್ರಮುಖವಾಗಿ ತುಪ್ಪ, ಕೋವಾ, ಪನ್ನೀರ್ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿದ್ದು 9 ಮಾದರಿ ಕೋವಾ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. 3 ಮಾದರಿ ಕಳಪೆ ಗುಣಮಟ್ಟ, 6 ಮಾದರಿ ಅಸುರಕ್ಷಿತವೆಂದು ವರದಿ ಬಂದಿದೆ. ಇನ್ನು ಸಿಹಿ ತಿಂಡಿಗಳ 198 ಮಾದರಿಗಳ ಟೆಸ್ಟಿಂಗ್ ಕಳಿಸಿದ್ದು ಅವುಗಳಲ್ಲಿ 83 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. 2 ಮಾದರಿಗಳು ಅಸುರಕ್ಷಿತವಾಗಿದ್ದು 81 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. 198 ಮಾದರಿಗಳಲ್ಲಿ ಈಗ 83 ವಿಶ್ಲೇಷಣೆ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಮಾತ್ರ ಅಸುರಕ್ಷಿತ. ಸೊ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಸಿಹಿ ತಿಂಡಿಗಳಲ್ಲಿ ನಾವು ಏನು ಮತ್ತೊಮ್ಮೆ ಈಗೆಲ್ಲ ನಾವು ಪರಿಶೀಲನೆ ಮಾಡಿದಾಗ. ಕೋವಾ ಬಗ್ಗೆ ಮಾತನಾಡಿರುವ ಹೋಟೆಲ್ ಮಾಲೀಕರು ಬೆಂಗಳೂರಿಗೆ ಪ್ರತಿದಿನ ಬೇರೆ ಬೇರೆ ರಾಜ್ಯಗಳಿಂದ ಕಳಪೆ ಗುಣಮಟ್ಟದ ಕೋವಾ, ಪನ್ನೀರ್ ಬರ್ತಿದೆ. ಇದರ ಸ್ಯಾಂಪಲ್ ತೆಗೆದುಕೊಂಡು ಆರೋಗ್ಯ ಕ್ರಮ ತೆಗೆದುಕೊಳ್ಬೇಕು ಅಂತಿದ್ದಾರೆ. ಇನ್ನು ಕಡಿಮೆ ಒಂದು ಬ್ರ್ಯಾಂಡ್ ಇರೋದು, ಅನ್ಬ್ರ್ಯಾಂಡ್ ಇರುವಂಥ ನಿಮಗೆ ಕೋ ಆಗಿರ್ಬೋದು, ಪನ್ನೀರ್ ಯೂಸ್ ಮಾಡಿದ್ರು ಅದು ಒಂದು ಗ್ರಾಹಕರ ಒಂದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಈಗಾಗಲೇ ಅದು ಹಲವಾರು ಮೂಲಗಳಿಂದ ಬರ್ತಾ ಇದೆ. ಈಗ ತಮಿಳುನಾಡು ಮೂಲದಿಂದ ಇವತ್ತು ಬೆಳಿಗ್ಗೆ ನೀವು ಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಹೋಗಿ ನೋಡಿ, ಹೆಚ್ಚಿನ ಒಂದು ಸುಮಾರು ಒಂದು 10 ಟನ್ನಿಂದ 50 ಟನ್ವರೆಗೂ ಈ ಕಳಪೆ ಪನ್ನೀರು ಮತ್ತು ಕೋವಾಗಳು ಬರ್ತಾ ಇದೆ. ಅದನ್ನು ಶಾಂಪಲ್ ಪರೀಕ್ಷೆ ತೊಗೊಂಡ್ಬಿಟ್ಟು ಅದರ ವಿರುದ್ಧ ಈ ಏನು ಆರೋಗ್ಯ ಇಲಾಖೆ ಕ್ರಮ ತಗೊಳ್ಬೇಕಾಗುತ್ತೆ. ಮೈಸೂರಿನಲ್ಲೂ ಕೂಡ ಜನಸಾಮಾನ್ಯರು ಕಲಬೆರಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೂ ಇದು ಒಂದು ರೀತಿ ಆಘಾತ ಆಗಿದೆ. ಯಾಕೆ ಪ್ರತಿದಿನ ನಾವು ಮನೆಯಲ್ಲಿ ತುಪ್ಪ ಯೂಸ್ ಮಾಡೇ ಮಾಡ್ತೀವಿ. ಮಕ್ಕಳು ಮರಿ ಇದ್ದಾರೆ, ಎಲ್ಲರಿಗೂ ಸಹ ತುಪ್ಪ ತುಂಬ ಅವಶ್ಯಕತೆ ಇದೆ, ಎಲ್ಲನೂ ಮಾಡ್ತಾ ಇರ್ತೀವಿ. ಈ ರೀತಿ ಕಲಬೆರಕೆ ಆಗಿದೆ ಅಂತೇಳಿ ಸರ್ಕಾರದಿಂದ ಸ್ಟೇಟ್ಮೆಂಟ್ ಬಂತು ಅಂತಂದರೆ ನಾವು ಜನಸಾಮಾನ್ಯರು ಇದು ಕಲಬೆರಕೆ ಆಗಿದೆ ಆಗಿಲ್ಲ ಅಂತೇಳಿ ನಾನು ಯಾವ ರೀತಿ ತಿಳ್ಕೊಬೇಕಾಗ್ತದೆ? ಅದು ಪ್ರತಿಯೊಂದರಲ್ಲೂ ಕಲಬೆರಕೆ. ಈಗ ತುಪ್ಪನ ಮಕ್ಕಳಿಂದ ವಯಸ್ಸಾದವ್ರಿಗಾಗಲಿ ವಯಸ್ಸಲ್ಲಿರೋರ್ಗಾಗಲಿ ಎಲ್ಲದಕ್ಕೂ ಅದರಿಂದನೇ ಒಂದು ಸ್ವಲ್ಪ ಒಳ್ಳೇದು ಆಗೋದು, ಶಕ್ತಿ ಬರುತ್ತೆ ಇನ್ನೊಂದು ಅನ್ನೋದಕ್ಕೋಸ್ಕರ ತುಪ್ಪ ಕೊಡ್ತೀವಿ. ಕೋವಾ ಅಂದರೆ ಪ್ರತಿಯೊಂದು ಸ್ವೀಟಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಎಲ್ಲದರಲ್ಲೂ ಕೋವಾ ಬಳಸ್ತಾರೆ. ಅದರಲ್ಲೂ ಕಲಬೆರಕೆ ಅಂದರೆ ಮಕ್ಕಳಿಗೆ ಏನು ಕೊಡಬೇಕು, ಮುಂದಿನ ಮಕ್ಕಳ ಪೀಳಿಗೆಗೆ ಹೆಂಗೆ ಬೆಳವಣಿಗೆ ಹೇಗೆ? ಜನಸಾಮಾನ್ಯ ನಮ್ಗೆ ಹೆಂಗೆ ಸರ್ ಗೊತ್ತಾಗುತ್ತೆ? ದಿನ ಬೆಳಗ್ಗೆ ಇದ್ದರೆ ಮನೆ ಬಿಡ್ತೀವಿ, ಹೊರಗಡೆ ಬರಲೇಬೇಕು, ತಿನ್ನಲೇಬೇಕು. ಮೊದಲು ಗೋಬಿ ಕಲಬೆರಕೆ ಅಂದರು, ಆಮೇಲೆ ಕಲ್ಲಂಗಡಿ ಕಲರ್ ಮಿಕ್ಸ್ ಮಾಡಿದ್ದಾರೆ ಅಂದರು, ಇನ್ನೊಂದೇನೋ ಪದಾರ್ಥದ ಬಗ್ಗೆ ಇನ್ನೊಂದೇನೋ ಹೇಳ್ತಾರೆ. ಈಗ ನೋಡಿದ್ರೆ ಕೋವಾ ಕಲಬೆರಕೆ ಅಂತಾರೆ. ಇದ್ರ ವಿರುದ್ಧ ಸರ್ಕಾರ ತುಪ್ಪ ಕಲಬೆರಕೆ ಅಂತಾರೆ. ಯಾವುದನ್ನು ನಾವು ನಂಬಬೇಕು, ಯಾವುದನ್ನು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಸರ್. ಖಾರ ಮಿಕ್ಸರ್ಗೂ ಕಲಬೆರಕೆ ಕಂಟಕವಾಗಿದೆ. ಈಗಾಗಲೇ 119 ಮಾದರಿ ಖಾರ ಮಿಕ್ಸರ್ ಮಾದರಿ ಸಂಗ್ರಹಿಸಲಾಗಿದ್ದು 27 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. ಅದರಲ್ಲಿ 4 ಖಾರ ಮಿಕ್ಸರ್ ಮಾದರಿ ಸುರಕ್ಷಿತವಾಗಿಲ್ಲ. ಈವನ್ ಮಿಕ್ಸ್ಚರ್ ಅಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದರೆ ಈ ಬೇರೆ ಬೇರೆ ಪದಾರ್ಥಗಳನ್ನು, ಕೆಮಿಕಲ್ಸ್ ಅನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ಐಸ್ ಕ್ರೀಂ ಘಟಕಗಳಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 92 ಐಸ್ ಕ್ರೀಂ ಘಟಕಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 6 ಐಸ್ ಕ್ರೀಂ ತಯಾರಿಕಾ ಘಟಕಗಳಿಗೆ 38,000 ರೂಪಾಯಿ ದಂಡ ವಿಧಿಸಲಾಗಿದೆ. ಆಮೇಲೆ ಮೊನ್ನೆ ನೀವು ಕೇಳಿದ್ವಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ. ಐಸ್ ಕ್ಯಾಂಡಿ 39. ಸೊ ಈ ಥರ ರಿಪೋರ್ಟ್ ಬಂದರೆ ನಿಮಗೆ ತಿಳಿಸ್ತೀನಿ. ನೀರಿನ ಬಾಟಲ್ನಿಂದ ಹಿಡಿದು ಖಾರ ಮಿಕ್ಸರ್ವರೆಗೂ ಎಲ್ಲವೂ ಸುರಕ್ಷಿತವಲ್ಲ ಅನ್ನೋದನ್ನ ನೋಡಿದರೆ ಯಾವುದನ್ನ ತಿನ್ನೋದು, ಯಾವುದನ್ನ ಬಿಡೋದು, ಈ ಪ್ರಶ್ನೆ ಎದ್ದೇಳುತ್ತೆ. ಬ್ಯೂರೋ ರಿಪೋರ್ಟ್, TV9.